ಹೇ ಫ್ಯಾಮಿಲಿ, ನಾನಿವಾಗ ಹಾಲ್ ಬಾಯ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಮುಂಚೆ ಈ ಹಾಲ್ ಬಾಯ್ದೊಂದು ಕತೆ ಇದೆ. ಕತೆ ಹೇಳ್ತೀನಿ ಫಸ್ಟ್, ಯಾಕೆ ಹಾಲ್ ಬಾಯ್ ಪ್ಲ್ಯಾನ್ ಆಯಿತು ಅಂತ. ಆ್ಯಕ್ಚುಲಿ ನಾನು ರಾಗಿನ ಅವತ್ತು ಡಿ ಮಾರ್ಟಿಗೆ ಹೋಗಿದ್ನಲ್ಲ, ಅವಾಗ ತಂದಿರೋದದು. ಆ್ಯಂಡ್ ಲಾಸ್ಟ್ ವೀಕೆ ಅಮ್ಮ ಹೇಳಿದ್ರು ಅದೇನಾದರೂ ಮಾಡ್ಬಿಟ್ಟು ಖಾಲಿ ಮಾಡಿಬಿಡು ಅಂತ. ನಾನು ಹಾಗೆ ಕೇಳಿದೆ, ಓಕೆ ಇವಾಗ ಹಾಗೆ ನಾನು ಆ್ಯಕ್ಚುಲಿ ಉರಿದ ರಾಗಿ ಹಸಿಟ್ಟದು ಮಾಡಬೇಕು ಅಂತ ತೊಗೊಂಡು ಬಂದಿದ್ದೆ. ಸಮ್ಮರ್ ಅಲ್ವಾ, ಸೊ ಸಮ್ಮರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅದನ್ನು. ಓಕೆ, ನಾನು ಅದಕ್ಕೆ ಅಂತಲೇ ತೊಗೊಂಡು ಬಂದೆ. ಬಟ್ ತೊಗೊಂಡು ಬಂದೆ, ಲಾಸ್ಟ್ ವೀಕ್ ಕೇಳಿದೆ ಅಮ್ಮನ ಇವಾಗ ಮಾಡ್ಬೋದಾ ಅಂತ. ಅಮ್ಮ ಅಂದರು ಅದನ್ನ ಓವರ್ ನೈಟ್ ಸೋಕ್ ಮಾಡಿ ಇಡಬೇಕು ಅಂತ. ಬಟ್ ಅಮ್ಮ ಮಜ್ಜಿಗೆ ಮತ್ತು ಉಪ್ಪು ಅಂತ ಹೇಳಿದರೆ ನಾನು ಅಂತ ಕೇಳಿಸ್ಕೊಂಡಿಲ್ಲ. ನಾನು ನಿನ್ನೆ ನೈಟ್ ಏನು ಮಾಡಿಬಿಟ್ಟಿದ್ದೀನಿ, ಇದರಲ್ಲಿ ಏನೋ ನಾರ್ಮಲ್ ವಾಟ್ರಲ್ಲಿ ನೆನೆಸಿಟ್ಬಿಟ್ಟಿದ್ದೀನಿ. ಇವಾಗ ಅದನ್ನು ಏನು ಮಾಡೋದು, ಮಾರ್ನಿಂಗ್ ಎದ್ರು ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಹಾಲ್ ಬಾಯ್ ಮಾಡೋಣ. ಓಕೆ, ಅದು ಹೆಂಗೂ ಉದ್ರಾಗಿ ಎಸಿಟ್ ಆಗಲ್ಲ, ಯಾಕಂದರೆ ಅದು ಪಾಪ್ ಆಗಬೇಕು, ಪಾಪ್ಕಾರ್ನ್ ಥರ ಅದು ಪರಿ ಬರಬೇಕು ಅಂತ ಹೇಳ್ತಾರೆ, ಆಯಿತಾ. ಇವಾಗ ಅದು ಹೆಂಗೋ ಬರಲ್ಲ, ಸೊ ಓಕೆ ಹಾಲ್ ಬಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಹಾಲ್ ಬಾಯ್ ಮಾಡೋಕ್ಕೆ ಅಂದರು ಅಮ್ಮನೇ. ನಾನು ಹೆಲ್ಪ್ ಮಾಡ್ತೀನಿ ಅಂತ. ಇವಾಗ ಸಂಜೆ ಕೈ ಎತ್ಬಿಟ್ಟಿದ್ದಾರೆ, ಇವಾಗ ನಾನು ಒಬ್ಬಳೇ ಮಾಡಬೇಕು, ಯಾಕಂದರೆ ಮಿಸ್ಟೇಕ್ ನಾನೇ ಅಲ್ವಾ ಮಾಡೋದು, ಸೊ ಸರಿ ನಾನೇ ಮಾಡಬೇಕು. ಮತ್ತು ನಂಗೆ ಅದನ್ನ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಫಸ್ಟು. ಸೊ ನಾನು ಟ್ರೈ ಮಾಡ್ತಿದ್ದೀನಿ, ಫಸ್ಟ್ ಟೈಮ್ ನಾನು ಹಾಲ್ ಬಾಯ್ ಮಾಡ್ತಿರೋದು. ಮತ್ತು ನಂಗೆ ಈ ಥರ ಅಡುಗೆಗಳೆಲ್ಲ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಇಷ್ಟ. ಆ್ಯಂಡ್ ಅಡುಗೆಯಲ್ಲಿ ಎಕ್ಸ್ಪೆರಿಮೆಂಟ್ ಟೈಪ್ ಆಫ್ ಇದು. ಆ್ಯಂಡ್ ನಾನು ಒಂದು 2-3 ವೀಡಿಯೋಸ್ ನೋಡಿದ್ದೀನಿ, ಅದೆಲ್ಲ ಸೋರ್ಸ್ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ತೊಗೊಂಡು ಒಂದರಲ್ಲಿ ಹಾಕಿ ಇವಾಗ ಹಾಲ್ ಬಾಯ್ ಮಾಡೋದು. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಅನ್ನಪೂರ್ಣೇಶ್ವರಿ ದಯೆ ಹಾಳಾಗದಿದ್ರೆ ಸಾಕು. ಬಿಕಾಸ್ ಒಂದು ಅಡುಗೆಗಳು ಹೆಂಗಾಗುತ್ತೆ ಅಂದರೆ ಅಟ್ಟರ್ ಫ್ಲಾಪ್ ಎತ್ಕೊಂಡೋಗೆಲ್ಲ ಚೆಲ್ಬೇಕು, ಹಂಗಾಗ್ಬಿಡುತ್ತೆ. ಬಟ್ ಹೋಪ್ಫುಲಿ ಏನೋ ಆಗದಿದ್ರೆ ಸಾಕು, ಆ್ಯಂಡ್ ಚೆನ್ನಾಗಾದರೆ ಸಾಕು. ಆ್ಯಂಡ್ ನಾನು ಮಾಡೋಕ್ಕೆ ಮುಂಚೆ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಇದನ್ನೇನಂತಾರೋ ನನಗೂ ಗೊತ್ತಿಲ್ಲ, ಸೇರು ಪಾವು ಅಚ್ಚೋ ಏನೋ. ಇದನ್ನ ದೋಸೆ ಮಾಡೋಕ್ಕೆ ನಮ್ಮ ಮನೇಲಿ ದೋಸೆಗೆ ಇದೇ ಮೆಷರ್ಮೆಂಟ್ ರೈಸ್, ಆಯಿತಾ. ಇದರಲ್ಲಿ ಒಂದು 2 ಹಾಕ್ಬೋದು ಅಂತ ಅಂದಾಜು. ಬಿಕಾಸ್ ನಾನು ಮೆಷರ್ಮೆಂಟ್ ತೊಗೊಂಡು ನೆನೆಸಿಲ್ಲ, ಬಟ್ ನಾನು ಇದಕ್ಕೆ ಮೆಷರ್ಮೆಂಟ್ ತೊಗೊಂಡೇ ಹಾಕೋತಾ ಇದ್ದೀನಿ, ಬಿಕಾಸ್ ನನಗೆ ಪ್ರಾಪರ್ ಮೆಷರ್ಮೆಂಟ್ ಇರಬೇಕಲ್ಲ. ಸೊ ಇದರಲ್ಲಿ 2 ಹಾಕ್ತೀನಿ ನಾನು. ಇದರಲ್ಲಿ 2 ಹಾಕಿದ್ರೆ ನಾವು ಮಿಕ್ಸಿ ಮಾಡ್ಕೊಳ್ಳೋದು ಹೆಂಗೆ ಗೊತ್ತಾ, ಇದರಲ್ಲಿ 1 ಫುಲ್ ರಾಗಿ, ಆಯಿತಾ. ಇದಕ್ಕೆ 1 ಗ್ಲಾಸ್ ವಾಟ್ರು, ಇದರಲ್ಲಿ 1 ಗ್ಲಾಸ್ ವಾಟ್ರು ಹಾಕ್ಕೊಂಡು ಫಸ್ಟು ರುಬ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು ನುಣ್ಣಕ್ಕೆ. ಬಿಕಾಸ್ ನಾವು ಅದನ್ನ ಹಾಲು ತಗೋಬೇಕು, ರಾಗಿದು ಹಾಲು. ಆಮೇಲೆ ಮತ್ತೆ ಆ ಸೋಸ್ಕೊಂಡು ಇಟ್ಕೋತೀವಲ್ಲ, ನಾನು ತೋರಿಸ್ತೀನಿ ನಿಮಗೆ ಪ್ರೊಸೀಜರು, ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಮತ್ತೆ ಸೋಸ್ಕೊಂಡಿರೋದನ್ನ ಅದು ಮತ್ತೆ ರೆಸಿಡ್ಯೂ ಇರುತ್ತಲ್ಲ, ರೆಸಿಡ್ಯೂ ಇನ್ ದ ಸೆನ್ಸ್ ಅದು ಆಚೆ ಅದು ಮಿಕ್ಕಿರೋದು, ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ವಾಟರ್ ಹಾಕ್ಬಿಟ್ಟು, ಆಮೇಲೆ ಅದಕ್ಕೆ 1.5 ಗ್ಲಾಸ್ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಬಿಕಾಸ್ ಇದಕ್ಕೆ ಜಾಸ್ತಿ ವಾಟರ್ ಹಾಕಬೇಕು. ಆ್ಯಂಡ್ ನಾನು ಒಂದು 2-3 ವೀಡಿಯೋ ನೋಡಿದ್ದೀನಿ, 2-3 ಸೇರಿಸಿ ಮಾಡ್ತಾ ಇರೋದು ಇವಾಗ ಇದನ್ನ. ಆ್ಯಂಡ್ ಅಷ್ಟೇ. ಇದಕ್ಕೆ ಇದು ರಾಗಿ ಮೆಷರ್ಮೆಂಟು. ಕಾಯಿ ಮೆಷರ್ಮೆಂಟ್ಗೆ ಇವಾಗ ನಾನು 2 ಗ್ಲಾಸ್ ರಾಗಿ ಹಾಕೋದಂದರೆ 2 ಗ್ಲಾಸ್ ಕಾಯಿ ಮತ್ತು 1.5 ಗ್ಲಾಸ್ ಮೆಷರ್ಮೆಂಟ್ ಅಷ್ಟು ಬೆಲ್ಲ. ನೆನ್ಪಿಟ್ಕೊಳ್ಳಿ, ಇದು 2 ಗ್ಲಾಸು ರಾಗಿ, ಟೋಟಲ್ 7 ಗ್ಲಾಸ್ ವಾಟರು ರಾಗಿಗೆ. ಆಮೇಲೆ ಕಾಯಿಗೆ 2 ಗ್ಲಾಸ್ ಕಾಯಿ, 2 ಗ್ಲಾಸ್ಗೆ 4 ಗ್ಲಾಸ್ ವಾಟ್ರು. ಎಷ್ಟೊಂದು ಆಗುತ್ತೆ ನಂಗೆ ಗೊತ್ತಿಲ್ಲ ಹೆಂಗೆ ಮಾಡ್ತೀನಿ ಅಂತ. ಆಮೇಲೆ ಬೆಲ್ಲ ಬಂದು 1ಕ್ಕೆ 1.5 ಗ್ಲಾಸು. ಸೊ ನಾನು 3 ಗ್ಲಾಸ್ ಬೆಲ್ಲ ಹಾಕೋತಿದ್ದೀನಿ ಇವಾಗ ಇದಕ್ಕೆ. ಇದಿಷ್ಟು ಮೆಷರ್ಮೆಂಟು. ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ತುಪ್ಪ, ಅದೆಲ್ಲ ತೋರಿಸ್ತೀನಿ ನಿಮಗೆ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಎಗರುತ್ತೆ ಬಿಕಾಸ್ ತುಂಬ ವಾಟರ್ ಹಾಕಿದ್ದೀನಿ. ಆ್ಯಂಡ್ ನಾನಿವಾಗ ಈ ಪಾತ್ರೆ ತೊಗೊಂಡಿದ್ದೀನಿ, ಇಷ್ಟು ದೊಡ್ಡ ಪಾತ್ರೆ. ಮತ್ತು ಇದಕ್ಕೆ ಈ ಬಟ್ಟೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮುಸ್ಲಿಮ್ ಕ್ಲಾತ್ ಅಂತ ಸಿಗುತ್ತೆ, ನಮ್ಮ ಮನೇಲಿ ಇಲ್ಲ. ಅದು ಹಾಕಿದ್ರೆ ಕರ್ಚೀಫಲ್ಲಿ ಹಾಕಬೇಕು, ಅಂದರೆ ಬಟ್ಟೆ ಸ್ವಲ್ಪ ತೆಳ್ಳಕ್ಕಿರ್ಬೇಕು, ಕಾಟನ್ ಇದ್ದರೆ ಓಕೆ ಥರ. ಯಾಕ ಇದು ಹಿಂಗಿದೆ, ವಾಟ್ರು ಕಾಣಿಸುತ್ತಲ್ಲ ನಂಗೆ ಗೊತ್ತಿಲ್ಲ, ಕಾಣಿಸ್ತಿದೆ. ಇವಾಗ ನಾನು ಇದನ್ನ ಇದ್ರೊಳಗಡೆ ಹಾಕೋತೀನಿ. ನಂಗೆ ಯಾವಾಗೂ ಅಷ್ಟೇ ಗೈಸ್, ಏಪ್ರೋನ್ ಹಾಕಿದಾಗೆಲ್ಲ ಐ ಫೀಲ್ ಲೈಕ್ ಆಮ್ ಅ ಚೆಫ್ ಫೀಲ್ ಬಂದ್ಬಿಡುತ್ತೆ ನನಗೆ. ಆ್ಯಂಡ್ ಎಜುಕೇಷನ್ ಸ್ಟೋರಿ ಹೇಳ್ತಾ ನಿಮಗೆ ಹಾಲ್ ಬಾಯ್ ಮಾಡೋದು ಹೇಳ್ಕೊಡ್ಲಾ? ಐ ಗೆಸ್ ದಿಸ್ ವರ್ಕ್ಸ್. ಕೊಬ್ಬರಿ ಕೂಡ ಸೇಮ್ ಪ್ರೊಸೀಜರ್. ಒಂದಕ್ಕೆ ಅಂದರೆ 2 ಗ್ಲಾಸ್ ಹಾಕ್ಬೇಕು ನೀರು ಅದಕ್ಕೆ. ಆ್ಯಂಡ್ ನಾನಿಲ್ಲಿ 2 ಗ್ಲಾಸ್ ರಾಗಿಗೆ 2 ಗ್ಲಾಸ್ ಕೊಬ್ಬರಿ ತೊಗೊಂಡಿದ್ದೀನಿ. ಈ ಕೊಬ್ಬರಿದು ಕೂಡ ಹಾಲು ತೆಗೆದು ಸೈಡ್ಗೆ ಇಟ್ಕೋಬೇಕು. ನನಗೆ ಕೊಬ್ಬರಿಯಲ್ಲಿ ಇದು ಸಿಕ್ಕಿದೆ ಅಲ್ವಾ, ನಾನು ಇದನ್ನ ವೇಸ್ಟ್ ಮಾಡಲ್ಲ. ಇದಕ್ಕೂ ಒಂದು ಐಡಿಯಾ ಮಾಡಿದ್ದೀನಿ. ಇದನ್ನೇ ನಾನು ಏನಾದರೂ ಸನ್ ಡ್ರೈ ಮಾಡಿಸಿದ್ರೆ ಇದು ಡೆಸಿಕೇಟೆಡ್ ಕೊಕೊನೆಟ್ ಆಗುತ್ತೆ. ಇದರಿಂದ ನಾನು ಕೊಕೊನೆಟ್ ಕುಕೀಸ್ ಮಾಡ್ಬೋದು, ಅದು ತೋರಿಸ್ತೀನಿ ನಾನು. ಆ್ಯಕ್ಚುಲಿ ನಾನು ಕೊಕೊನೆಟ್ ಕುಕೀಸ್ ಯಾವಾಗಾದರೂ ಮಾಡ್ತಾ ಇರ್ತೀನಿ, ಅಂದರೆ ಇಯರ್ಲಿ 2-3 ಹಂಗೆ ಮಾಡ್ತೀನಿ ಅಷ್ಟೇ.
ನಂಗೆ ಅಷ್ಟೊಂದೆಲ್ಲ ಪುರ್ಸತ್ತಿರಲ್ಲ, ಬಟ್ ಸ್ಟಿಲ್ ಟೈಮ್ ಸಿಕ್ತಾಗೆಲ್ಲ ಏನಾದರೂ ಒಂದು ಅಡುಗೆ ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ಡೆಸಿಕೇಟೆಡ್ ಕೊಕೊನಟ್ ಯೂಸ್ ಮಾಡಿಕೊಂಡು ಇದನ್ನೇ ಸನ್ಡ್ರೈ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ, ಅದರಿಂದ ಕುಕ್ಕೀಸ್ ಮಾಡೋದು ಅಷ್ಟೇ. ಡೋಂಟ್ ವೇಸ್ಟ್ ಎನಿಥಿಂಗ್ ಗೈಸ್, ಬಿಕಾಸ್ ಫುಡ್ ಈಸ್ ವೆರಿ ಪ್ರೀಷಿಯಸ್. ನಾನು ಇವಾಗ ಈ ಹಾಲ್ಬಾಯ್ಗೆ ನಾನು ಕಾಯಿಸಿಟ್ಕೊಂಡಿರೋ ಸೋಸ್ ಇಟ್ಕೊಂಡಿರೋ ಬೆಲ್ಲನ ಇದಕ್ಕೆ ಹಾಕೋತೀನಿ. ಸಖತ್ ಕಸ ಇದೆ. ಆ್ಯಂಡ್ ನಿಮಗೆ ಈ ಸೈಡು ಬೆಲ್ಲ ಕಾಣಿಸ್ತಿದ್ರೆ ಆ ಸೈಡ್ ನೋಡಿ ಅದೆಷ್ಟು ಕಸನೇ, ಕಡ್ಡಿ ಕಸ ಎಲ್ಲ ಇದೆ. ಸೊ ದಯವಿಟ್ಟು ನೀವು ಬೆಲ್ಲ ಹಾಕ್ಕೊಳ್ಳೋಕೆ ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ನನ್ನ ಎಜುಕೇಷನ್ ಸ್ಟೋರಿ ಹೇಳ್ತೀನಿ ಅಂತ. ನನ್ನ ಎಜುಕೇಷನ್ ಸ್ಟೋರಿ ಅಷ್ಟು ದೊಡ್ಡ ಸ್ಟೋರಿ ಏನಲ್ಲ, ಬಟ್ ಸ್ಟಿಲ್ ಸ್ವಲ್ಪ ದೊಡ್ಡದೆ. ಅಂಟಿಲ್ 10th ಎಲ್ಲ ಚೆನ್ನಾಗಿತ್ತು. ನನ್ನ 10th ಬಂದು ಕೋವಿಡ್ ಬ್ಯಾಚ್. ನಾನು ಕೋವಿಡಲ್ಲಿ ಆಲ್ ಪಾಸ್ ಆಗಿರೋ CBSE ನಂದು. ನಾನು 4th ಇಂದ 10th ತನಕ CBSE ಓದಿದ್ದು. ಆ್ಯಂಡ್ ನಾನು 10th ಕಂಪ್ಲೀಟ್ ಮಾಡಿದ್ದು CBSEಯಲ್ಲೇ. ಆಮೇಲೆ ನನ್ನ PUC ಏನಾಯಿತು ಅಂದರೆ ನನಗೆ ಮ್ಯಾಥ್ಸ್ ಇಷ್ಟ ಇಲ್ಲ. ಬೇಸಿಕಲಿ ನನಗೆ ಮ್ಯಾಥ್ಸ್ ಅಂದರೆ ಹೇಟಷ್ಟು. ನಾನೇನು ಮಾಡಿದೆ, ಸರಿ ನಾನು PUC ಕೂಡ CBSE ತೊಗೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಸರಿ ನಾನು CBSE ತೊಗೊಂಡೆ. ನಂಗೆ ಮ್ಯಾಥ್ಸ್ ಇಷ್ಟ ಇಲ್ಲ. ಅದರಲ್ಲಿ ನಮ್ಗೆ ಹೆಂಗಿರುತ್ತೆ CBSE ಅಂದರೆ ನಮಗೆ ಸಬ್ಜೆಕ್ಟ್ಸು ಆಪ್ಷನಾಗಿ ತೊಗೋಬೋದು, ಆ ಥರ ಇರುತ್ತೆ. ನಾನೇನು ಮಾಡಿದ್ದೆ, ಮ್ಯಾಥ್ಸ್ ಬದಲು ಫಿಸಿಕಲ್ ಎಜುಕೇಷನ್ ಅನ್ನೋ ಒಂದು ಸಬ್ಜೆಕ್ಟ್. ಅದಿದ್ರೆ ನಾವು ಬರೀ ಬಯೋ ಫೀಲ್ಡಿಗೆ ಹೋಗೋಕ್ಕಾಗುತ್ತೆ, ಈ ಇಂಜಿನಿಯರಿಂಗ್ ಬರೋಕ್ಕಾಗಲ್ಲ. ಬೇಸಿಕಲಿ CS ಫೀಲ್ಡಿಗೆ ಬರೋಕ್ಕಾಗಲ್ಲ ನಾವು. ಸೊ ಆಯಿತು, ನಾನು ತೊಗೊಂಡ್ಬಿಟ್ಟಿದ್ದೆ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಮ್ಮ ಅಪ್ಪ ಗೊತ್ತಾಯಿತು ಈ ಫಿಸಿಕಲ್ ಎಜುಕೇಷನ್ ಅನ್ನೋದು ವರ್ಕ್ ಆಗಲ್ಲ, ಅದು ಸ್ಟಾಪ್ ಮಾಡಿಸ್ಬಿಡ್ಬೇಕು ಅಂತ. ದೆನ್ ನಾನು ಅರ್ಧ ಓದ್ಬಿಟ್ಟಿದ್ದೀನಿ. ನನ್ನ ಫಸ್ಟ್ ಇಯರ್ ನನ್ನ ಮಿಡ್ ಟರ್ಮ್ ಎಕ್ಸಾಮ್ಸ್ ಬರಬೇಕು. ಆವಾಗ ನಮ್ಮ ಅಪ್ಪ ಬಂದು ಸ್ಟಾಪ್ ಮಾಡಿಸ್ಬಿಟ್ರು. ಓಕೆ, ಇದು ಬೇಡ, ಮ್ಯಾಥ್ಸ್ ಕಂಟಿನ್ಯೂ ಮಾಡಲಿ ಅಂತ. ನಾನು ಮ್ಯಾಥ್ಸ್ ಬೇಡ ಅಂತಲೇ ಹುಡ್ಕೊಂಡೋಗಿ CBSE ತೊಗೊಂಡ್ರೆ ನಾವು ಹುಡ್ಕೊಬಂದು ಮತ್ತೆ ಮ್ಯಾಥ್ಸ್ಗೆ ಹಾಕಿದ್ರು. ಆ್ಯಂಡ್ ನಂಗೆ ಮ್ಯಾಥ್ಸ್ ಅಂದರೆ ಸಖತ್ ಹೇಟೆಷ್ಟು. ಸೀರಿಯಸ್ಲಿ ಅದು ಹೆಂಗೆ ನಾನು 12th CBSE ಪಾಸ್ ಆಗಿಬಿಟ್ಟು ಅದು ದೇವ್ರಿಗೆ ಗೊತ್ತು, ಬಿಕಾಸ್ ನಂಗೆ ಅಷ್ಟು ಹೇಟೆಸ್ಟ್ ಮ್ಯಾಥ್ಸ್ ಅನ್ನೋದು. ಆಮೇಲೆ ಹಿಂಗೆ ಟೈಮ್ ಆಯಿತು. ಆ್ಯಂಡ್ ನಾನು 12th CBSE ಅಂತೂ ಇಟ್ ವಾಸ್ ವೆರಿ ವರ್ಸ್ಟ್ ನನ್ನ ಎಕ್ಸಾಮ್ಸು. ಬಿಕಾಸ್ ಈ ಸ್ಟೇಟಲ್ಲಿ ಹೆಂಗೆ ಅಂದರೆ ಒಂದು ಸೆಟ್ ಆಫ್ ಕ್ವೆಶನ್ಸ್ ಇರುತ್ತೆ. ನೀವು ಲೈಕ್ ಒಂದು 40 ಕ್ವೆಶನ್ಸ್ ಇದ್ದರೆ ಅದರಲ್ಲಿ ಒಂದು 10 ಕ್ವೆಶನ್ಸ್ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟಿರ್ತಾರೆ. ನಮ್ದ್ರಲ್ಲಿ ಒಂದು ಕ್ವೆಶನ್ ರಿಪೀಟ್ ಆಗಿರಲ್ಲ. ಆ್ಯಂಡ್ ಹೆವಿ ಕಷ್ಟ ಇರುತ್ತೆ. ಪಾಸ್ ಆಗೋದು ಕೂಡ ಡೌಟ್ ಇರುತ್ತೆ ನಮ್ಮದು. ಆ ಥರ ಇರುತ್ತೆ ನಮ್ಮ ಪೇಪರ್ಸು. ಆ್ಯಂಡ್ ಪಾಸ್ ಆಯ್ತು ಅಂದರೆ ಫೇಲ್ ಮಾಡೋಲ್ಲ ಅನ್ನೋದು ಒಂದು ಗ್ಯಾರಂಟಿ ಇತ್ತು ಎಲ್ಲರಿಗೂ. ಲೈಕ್ ಆಲ್ ಮೈ ಕ್ಲಾಸ್ಮೇಟ್ಸ್ ನಾವೆಲ್ಲ ಹೆಂಗೆಲ್ಲ ಬರ್ತಿದ್ವಿ ಪೇಪರ್ ಅಂದರೆ ಅದು ದೇವರಿಗೆ ಗೊತ್ತು ಸೀರಿಯಸ್ಲಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ನಾನು CET. ಓಕೆ, ನನ್ನ ಅಪ್ಪ ಏನು ಹೇಳಿದ್ರು ಅಂದರೆ ನೀನು ಇಂಜಿನಿಯರಿಂಗ್ಗೆ ಹೋಗಬೇಕು, ಲೈಕ್ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ರು. ಬಟ್ ನಂಗೆ ಹೋಟೆಲ್ ಮ್ಯಾನೇಜ್ಮೆಂಟೇ ಇಷ್ಟ ಆಗಿದ್ದು. ನನಗೆ ಈ ಕುಕಿಂಗ್ ಫೀಲ್ಡಿಗೆ ಬರೋಕ್ಕೆ ಸಕ್ಕತ್ ಇಷ್ಟ ಆಗಿದ್ದು. ಆ್ಯಂಡ್ ಓಕೆ CET ಮಾಡ್ಕೊಳ್ಳೋಣ, ಅದನ್ನು ಮಾಡಿಸ್ತೀನಿ ಅಂದರೆ ಓಕೆ CET. ಆಮೇಲೆ CETಗೆ ಒಂದು ಕ್ರ್ಯಾಶ್ ಕೋರ್ಸ್ ಅಂತ ಕೊಡಿಸೋದು. ಲೈಕ್ ಅದು ಒಂದು 45 days ಸಮಥಿಂಗ್ ಕ್ರ್ಯಾಶ್ ಕೋರ್ಸ್ ಇತ್ತು. ಆ್ಯಂಡ್ ದಟ್ ಡಸಂಟ್ ವರ್ಕ್. ನಾನಂತೂ ಸಕ್ಕತ್ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇಫ್ ಯು ಆರ್ ಗೋಯಿಂಗ್ ಫಾರ್ ಎ ಕ್ರ್ಯಾಶ್ ಕೋರ್ಸ್ CETಗೆ ನೀಟ್ಗೆ ದಯವಿಟ್ಟು ಹೋಗ್ಬಿಡಿ. ಹೋದರೆ ನೀಟ್ ಹೋಲ್ ಇಯರ್ ತೊಗೊಳ್ಕೊಡ್ತಾರಲ್ವ, ಅದಕ್ಕೆ ಹೋಗಿ. ಬಟ್ ಕ್ರ್ಯಾಶ್ ಕೋರ್ಸಿಗೆ ಹೋಗ್ಬೇಡಿ. ಯಾಕಂದ್ರೆ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೂ ಹೇಳ್ಕೊಡಲ್ಲ. ನೀವು ಸುಮ್ಮನೆ 45 days ಎಂಜಾಯ್ ಮಾಡಬೇಕಷ್ಟೇ. ಹೆಂಗೋ ಎಕ್ಸಾಮ್ಸ್ ಆಗಿರುತ್ತೆ. ಆಮೇಲೆ CET ಅಂತೂ ಚೆನ್ನಾಗಿ ಮಾಡಿಲ್ಲ. ಬಟ್ ನಾವು ಅಪ್ಪಾಗ ಹೈಲಿ ಹೋಗ್ಸಿತ್ತು, ಬಿಕಾಸ್ ಅವರು ಕೋಚ್ ಅಂದರೆ ಕ್ರ್ಯಾಶ್ ಕೋರ್ಸ್ ಬೇರೆ ಕೊಡ್ಸಿದ್ರಲ್ವಾ. ಸೊ ನನ್ನ ರಿಸಲ್ಟ್ಸ್ ಬಂದಿಲ್ಲ, ಚೆನ್ನಾಗಿ ಬಂದಿಲ್ಲ CET ರಿಸಲ್ಟ್ಸ್. ನಾವು ಅಪ್ಪಗೆ ಫುಲ್ ಕೋಪ. ಬಟ್ ನಂಗೆ ಇಂಜಿನಿಯರಿಂಗ್ ಹೋಗೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ನಂಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬೇಕು. ನಾನು ಕೇಳೋಕ್ಕೂ ಆಗಲ್ಲ, ನಾನು ಜಗಳನೂ ಮಾಡೋಕ್ಕಾಗಲ್ಲ. ನಂಗೆ ಅದೇ ಬೇಕು, ನಂಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬೇಕು ಅಂತ. ಯಾಕಂದರೆ ಆಲ್ರೆಡಿ ಮಿಸ್ಟೇಕ್ ನನ್ನ ಕಡೆ ಇದೆ. CETಯಲ್ಲಿ ನಾನು ತೆಗ್ದಿಲ್ಲ. ಇನ್ ಕೇಸ್ ನಾನು CETಯಲ್ಲಿ ತೆಗೆದು ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಹೋಗ್ತೀನಿ ಅಂದಿದ್ರೆ ಅದೊಂದು ಇರ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಫೇಟ್. ಆ್ಯಂಡ್ ಎಗೇನ್ ಅಪ್ಪನೇ ಹೋಗಿ ನೀನು ಪೇಮೆಂಟ್ ಶೀಟಲ್ಲಾದರೂ ಓದು, ಆದರೆ ಇಂಜಿನಿಯರಿಂಗ್ಗೆ ಓದು. ಸರಿ ಆಯಿತು, ಅದಕ್ಕೋಗಿ ಇಂಜಿನಿಯರಿಂಗ್ ಹಾಕಿದ್ರು. ಬಟ್ ನಂಗೆ ಇಂಜಿನಿಯರಿಂಗ್ ಸೀರಿಯಸ್ಲಿ ಇಷ್ಟ ಇರಲಿಲ್ಲ, ಇವಾಗೂ ಇಲ್ಲ. ಬಟ್ ಐ ಆಮ್ ಹ್ಯಾಪಿ. ನಂಗೆ ಏನಿದೆಯೋ ನಂಗೆ ಏನು ಸಿಕ್ಕಿದೋ ಅದು ಹ್ಯಾಪಿ. ಬಿಕಾಸ್ ಎಷ್ಟೊಂದು ಜನ ಡ್ರೀಮ್ ಆಗಿರುತ್ತೆ ಇಂಜಿನಿಯರಿಂಗ್, ಅದ್ರೊಳಗೆ ಸಿಕ್ಕಿರಲ್ಲ. ನಂಗೆ ಏನೋ ಒಂದು ಸಿಕ್ಕಿದೆಯಲ್ಲ ಅನ್ನೋ ಒಂದು ಹ್ಯಾಪಿನೆಸ್ ಇದೆ. ಬಟ್ ಇದು ಸಿಕ್ಕಿಲ್ಲ ಅನ್ನೋ ಬೇಜಾರು ಕೂಡ ಅಫ್ಕೋರ್ಸ್ ಇದೆ. ಆ್ಯಂಡ್ ಇವತ್ತಿಗೂ ನಂಗೆ ಫೀಲ್ ಆಗುತ್ತೆ, ಜಗಳ ಮಾಡಿಬಿಡ್ಬೇಕಾಗಿತ್ತು ಅವತ್ತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ನಾನು ಇಂಜಿನಿಯರಿಂಗ್ 2nd year ಮತ್ತು 4th ಸೆಮ್ ಇದ್ದೀನಿ. ಆ್ಯಕ್ಚುಲಿ ಇಂಜಿನಿಯರಿಂಗ್ ಒಂದು 4 years ಇರುತ್ತೆ. ನಂಗೆ ಇವಾಗ 2nd year 4th ಸೆಮ್, ಇನ್ನೂ 4 ಸೆಮ್ಸ್ ಇದೆ. ಅದಾದಮೇಲೆ ನೋಡಬೇಕು. ಇವಾಗ ಇಂಜಿನಿಯರಿಂಗಲ್ಲಿ ಹ್ಯಾಪಿ ಆಗಿದ್ದೀನಿ. ಫೇಟ್ ಅಂದರೆ ನಂಗೆ ಮ್ಯಾಥ್ಸ್ ಮೊದಲೇ ಇಷ್ಟ ಇಲ್ಲ. ಇಂಜಿನಿಯರಿಂಗ್ ಬಂದರೆ ಫಸ್ಟ್ 3 ಸೆಮ್ಸ್ ಫುಲ್ ಮ್ಯಾಥ್ಸ್ ಇರುತ್ತೆ. ಬೇಸಿಕಲಿ ಇಂಜಿನಿಯರಿಂಗ್ ಅಂದರೆ ಮ್ಯಾಥ್ಸ್ ರಿಲೇಟೆಡೇ ಇರುತ್ತಲ್ವಾ. ಅಯ್ಯೋ, ನನಗೆ ಯಾಕೆ ಕೇಳ್ತಿರೋ ಫಸ್ಟ್ 3 ಸೆಮ್ಸ್ ಅದು ದೇವರೇ ನನಗೆ ಕಾಪಾಡ್ಬಿಟ್ಟ. ಎಲ್ಲರೂ ಜಸ್ಟಲ್ಲಿ ಪಾಸ್ ಆಗಿದ್ದೀನಿ ಗೈಸ್. ನಾನು ಸೀರಿಯಸ್ಲಿ ನಂಗೆ ಅಷ್ಟು ಹೇಟೆಸ್ಟ್ ಮ್ಯಾಥ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಬಂದುಬಿಡ್ತು ಅಂದರೆ ನನ್ನ ದೇವರೇ ಕಾಪಾಡಬೇಕು. ಹತ್ಕೊಂಡು ಕೂತ್ಕೊಬಿಡ್ತೀನಿ ನಾನು. ನನಗೆ ಇಷ್ಟ ಇಲ್ಲ, ಸಬ್ಜೆಕ್ಟ್ ನಂಗೆ ಇಷ್ಟ ಇಲ್ಲ ಅಂತ. ಅಷ್ಟು ಹೇಟ್ರಿ ನಂಗೆ ಮ್ಯಾಥ್ಸ್ ಅಂದರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನೌ ಐ ಆಮ್ ಡೂಯಿಂಗ್ ಮೈ ಇಂಜಿನಿಯರಿಂಗ್ ಅಷ್ಟೇ. ಆ್ಯಂಡ್ ಆಲ್ರೆಡಿ ಇದು ಈ ಥರ ಬರ್ತಾ ಇದೆ, ತೋರಿಸ್ತೀನಿ. ಈ ಥರ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ನಾನಂತೂ ಸಿಮ್ಮಲ್ಲೇ ಇಟ್ಟಿದ್ದೀನಿ, ಬಿಕಾಸ್ ಇದು ನನಗೆ ಹೊಸದಾಗಿರೋದ್ರಿಂದ ನಾನು ಹೈ ಫ್ಲೇಮ್ ಇಡಲ್ಲ. ಬಿಕಾಸ್ ಗಿಣ್ಣೆ ಕಟ್ಕೊಬಿಟ್ರೆ ಅಷ್ಟು ಎಕ್ಕುಟ್ಟೋಗ್ಬಿಡುತ್ತೆ. ಆ್ಯಂಡ್ ಅಷ್ಟು ಇವಾಗ ಇದನ್ನ 1 hour ಆಗಲಿ 2 hour ಆಗಲಿ ನಿಂತ್ಕೊಂಡು ತಿರುಗಿಸ್ತೀನಿ. ಫೈನಲಿ ಆಯಿತು ಗೈಸ್. ಯಪ್ಪ, 10 o'clock ಟೈಮ್. ಇವಾಗ ನಾನು 6 o'clock ಸ್ಟಾರ್ಟ್ ಮಾಡಿದ್ದು.
ಇದನ್ನು ಸ್ಟಾರ್ಟ್ ಮಾಡಿದ್ದು 7:30 ಆಗಿತ್ತು. 2.5 ಅವರ್ ಕಂಟಿನ್ಯೂಸ್ ಆಗಿ ತಿರುಗಿಸಿದ್ದೀನಿ. ಆ್ಯಂಡ್ ಅದು ಫುಲ್ ಪಾತ್ರೆ ಇದು ಕಾಲು ಭಾಗ ಹೋಗ್ಬಿಟ್ಟಿದೆ ಒಳಗಡೆ. ಯಪ್ಪ ಸೈಕಾಗುತ್ತೆ ಸೀರಿಯಸ್ಲಿ. ಮತ್ತು ನಮಗೆ ಒನ್ಸ್ ಯಾವಾಗ ಆಗಿದೆ ಅಂತ ಗೊತ್ತಾ, ಈ ಥರ ಬರಬೇಕು. ಅದು ನಿಮ್ಗೆ ಕಾಣಿಸ್ತಿದ್ಯಾ? ಅದ್ರಲ್ಲಿ ಪೇಪರ್ ಥರ ಆಗುತ್ತೆ. ಆಮೇಲೆ ಇದು ಬಿಟ್ಟಾಗ ಇದು ಲೇಯರ್ ಆಗಬೇಕು. ಈಗ ಇದು ಲೇಯರ್ ಥರ ಆಗಿದೆ. ಸೊ ನಾನು ಶಿಫ್ಟ್ ಮಾಡ್ಕೊತೀನಿ ಇದನ್ನ. ಇವತ್ತು ಮಂಡೇ ಮಾರ್ನಿಂಗ್ ಇವಾಗ. ಆ್ಯಂಡ್ ಇದು ನಾನು ಹೋಲ್ ನೈಟ್ ನಾನು ಸೆಟ್ ಆಗೋದು ಬಿಟ್ಬಿಟ್ಟಿದ್ದೆ. ಆ್ಯಂಡ್ ನೋಡಿ ಹೆಂಗಾಗಿದೆ ಹಾಲ್ಬಾಯಿ ಅಂತ. ಸೋ ಗುಡ್. ಫುಲ್ ಜೆಲ್ಲಿ ಥರ ಆಗಿದೆ. ಆ್ಯಂಡ್ ಎಷ್ಟು ಶೈನಿಂಗ್ ಇದೆ ನೋಡಿ. ಆ್ಯಂಡ್ ಯು ಹ್ಯಾವ್ ಟು ಟ್ರೈ ಇಟ್. ಬಟ್ ಟೇಸ್ಟ್ ವೈಸ್ ಕೂಡ ಘೀ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾನ್ ಸ್ಟಾಪಾಗಿ ತಿನ್ಬೋದು. ಏನು ಸ್ವೀಟ್ ಕೂಡ ಕಡಿಮೆ ಇದೆ. ನಾನು ಹೇಳಿದ ಮೆಷರ್ಮೆಂಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ. ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಟು ಮೈ ಚಾನೆಲ್.